ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆ ಆಗ್ತಿದ್ದಂತೆ ಪವಿತ್ರಗೌಡ ಹೋಗಿದ್ದು ದೇವಸ್ಥಾನಕ್ಕೆ. ಮೊದಲಿಗೆ ಜೈಲಿನ ಆವರಣದಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ ಪವಿತ್ರಗೌಡ ಹಾಕ್ಕೊಂಡಿದ್ದ ಚಪ್ಪಲಿಯನ್ನು ಅಲ್ಲಿಯೇ ಬಿಟ್ಟು ಹೊರಟರು. ಅನಂತರನೂ ಅಷ್ಟೇ, ಮನೆಗೆ ಹೋಗಲಿಲ್ಲ. ಬದಲಿಗೆ ತಲಘಟ್ಟದಲ್ಲಿರೋ ತಮ್ಮ ಮನೆಯ ಮನೆದೇವರು ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ಈ ಪವಿತ್ರಗೌಡ ಅವರ ತಾಯಿ ಭಾಗ್ಯಮ್ಮ ಮನೆ ದೇವರಿಗೆ ಹರಕೆ ಹೊತ್ತಿದ್ದರಂತೆ. ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರಗೌಡಗೆ ತೀರ್ಥ ಸ್ನಾನ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಪವಿತ್ರ ಸ್ನಾನದ ಬಳಿಕವೇ ಭಾಗ್ಯಮ್ಮ ಮತ್ತು ಪವಿತ್ರಗೌಡ ಇಬ್ಬರು ವಜ್ರಮುನೇಶ್ವರ ಸ್ವಾಮಿಗೆ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. 6 ತಿಂಗಳಿಂದ ಜೈಲಲ್ಲಿದ್ದ ಪವಿತ್ರಗೌಡ ಅವರನ್ನು ಮನೆಗೆ ಕರ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಏನಾದರೂ ಕೆಟ್ಟದ್ದು ಮಾಡಿದಾಗ ದೇವರಿಗೆ ತಪ್ಪು ಕಾಣಿಕೆ ಸಲ್ಲಿಸ್ತಾರೆ. ಈಗ ಪವಿತ್ರಗೌಡ ಅವರು ಅಷ್ಟೇ, ಜೈಲಿನಲ್ಲಿ ಕಳೆದ ದಿನಗಳನ್ನು ಶನಿ ಹೆಗಲೇರಿತ್ತು ಅನ್ನೋ ಥರ ನೋಡ್ತಾರೆ. ಸಾಮಾನ್ಯವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮನೆಗೆ ಹೋಗುವಾಗ ಚಪ್ಪಲಿ ಮತ್ತು ಬಟ್ಟೆಗಳನ್ನು ಬಿಟ್ಟು ಹೋಗೋದು ಪದ್ಧತಿಯಂತೆ. ಅಂದರೆ ಇನ್ಯಾವತ್ತೂ ಇಂಥ ಪರಿಸ್ಥಿತಿ ಬರೋದು ಬೇಡಪ್ಪ, ಇನ್ಯಾವತ್ತೂ ಈ ಹೆಜ್ಜೆ ತುಳಿಯಲ್ಲ ಸಾಕು ಅನ್ನೋ ಅರ್ಥದಲ್ಲಿ ಚಪ್ಪಲಿ ಬಿಟ್ಬಿಡ್ತಾರೆ. ಇನ್ನೊಂದು, ಮೈ ಮೇಲಿದ್ದ ಬಟ್ಟೆ ಬಿಡೋದಕ್ಕೂ ಕಾರಣ ಇದೆ. ಏನಂದರೆ, ದೇವಸ್ಥಾನದಲ್ಲಿ ಪುಣ್ಯಸ್ನಾನ ಮಾಡಿ ಇವತ್ತಿಂದ ಹೊಸ ಜೀವನ ಆರಂಭ ಮಾಡ್ತೀನಿ ದೇವರೇ, ಹಳೆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಬಿಡು ಅಂತ ಕೇಳಿಕೊಳ್ಳೋ ಪದ್ಧತಿ ಇದೆ. ತುಂಬ ವರ್ಷಗಳ ನಂತರ ಸಂಬಂಧಿಕರನ್ನು ನೋಡುವಾಗ ಅವರ ಮುಖವನ್ನು ನೇರವಾಗಿ ನೋಡೋದಿಲ್ಲ. ದೇವಸ್ಥಾನದಲ್ಲಿ ಎಣ್ಣೆಯಲ್ಲಿ ಮುಖ ನೋಡಿ ಆನಂತರ ಮನೆಗೆ ಕರೆದು ತರೋ ಸಂಪ್ರದಾಯ ಇದೆ. ಪವಿತ್ರಗೌಡ ಅವರದ್ದು ಅಪರಾಧ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ ಕಾರಣ ಈ ರೀತಿ ದೇವಸ್ಥಾನದಲ್ಲಿ ಪುಣ್ಯಸ್ನಾನ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಚಪ್ಪಲಿ ಬಟ್ಟೆಗಳನ್ನೆಲ್ಲ ಬಿಟ್ಟು ಇನ್ಮೇಲೆ ಪಾಪ ಕರ್ಮ ಎಲ್ಲ ದೇವರದ್ದೇ ಅಂತ ದೇವರ ಮೇಲೆ ಭಾರ ಹಾಕಿದ್ದಾರೆ.